ನಾನು ನೋಡಿ 400 ಕೋಟಿ ಅಂದ ತಕ್ಷಣ ನನಗೆ ಹಬ್ಬ ಎದೆ ಜಲ್ ಅಂತ. ನಾವು ಕನಸಿನಲ್ಲೂ 400 ಕೋಟಿ ಎನಿಸ್ಲಿಲ್ಲ. ಬಟ್ ನಿಜವಾದ ಅರ್ಥದಲ್ಲಿ 400 ಕೋಟಿ ಅದು ಎಲ್ಲಿಂದ ಬಂತು, ಯಾರಿಗೆ ಸಂಬಂಧಪಟ್ಟಿದ್ದು, ಎಲ್ಲಿಗೆ ಹೋಗ್ತಾ ಇತ್ತು? ಕಾಂಗ್ರೆಸ್ ಆಡಳಿತ ನಮ್ಮಲ್ಲಿ ಇರುವಂಥದ್ದು. ಕಾಂಗ್ರೆಸ್ ಆಡಳಿತದಲ್ಲಿದ್ದವರು ಈ ರೀತಿಯ ಕೆಲಸ ಕಾರ್ಯಗಳನ್ನು ಭಾರಿ ಸಂದರ್ಭದಲ್ಲಿ ಮಾಡಿರುವಂಥದ್ದು. ಇಲ್ಲಿ ಹಣ ಕಲೆಕ್ಷನ್ ಮಾಡೋದು, ಇದನ್ನು ಬೇರೆ ಬೇರೆ ಕಡೆ ಕಳಿಸಿಕೊಡುವಂಥದ್ದು ನಾವೆಲ್ಲ ನೋಡಿದ್ದೀವಿ. ಅದರಲ್ಲಿ ಏನು ನೋಟ್ ಮೇಲೆ ಹಾಕಿದಾರ ಕಾಂಗ್ರೆಸ್ ಅಂತ ಏನಾದ್ರು? ಅಲ್ಲ, ಕಾಂಗ್ರೆಸ್ ಅಂತ ನೋಟ್ ಮೇಲೆ ಏನಾದ್ರು ಇದೆಯಾ ನೋಡ್ರಿ? ಆಪಾದನೆ ಮಾಡಕ್ಕೆ ಯಾರು ಏನ್ ಬೇಕೋ ಹೇಳ್ಬೋದು. ಅದ್ರ ಮೇಲೆ ಏನು ಸೀಲ್ ಇದೆಯಾ? ಏನು ಎಲೆಕ್ಷನ್ಸ್ ನಡೀತಾ ಇದೆಯಾ ಕರ್ನಾಟಕದಲ್ಲಾಗಲಿ ಎಲ್ಲಾದ್ರೂ ಆಗಲಿ? ಏನ್ಲ ಯಾವ್ದು ಹಣಕಾಸಿನ ಬಗ್ಗೆ ಮಾತಾಡ್ತಾವೆ? ಯಾರ ದುಡ್ಡು, ಏನ್ ಕತೆ? ಬೆಳಗಾವಿ ಏರಿಯಾದಲ್ಲಿ ದರೋಡೆ ಆಗೈತಂತ ಕಣೆ. ಆದ್ರೆ ಆಗಿರೋ ದುಡ್ಡು ಯಾರ್ದು, ದರೋಡೆ ಮಾಡಿರೋರು ಯಾರು ಒಂದು ಗೊತ್ತಾಯ್ತಿಲ್ಲ ಕಣೆ. ನಮ್ ಲೀಡರ್ಗಳು ಮಾತ್ರ ಅವ್ರ ಮೇಲೆ ಇವ್ರ ಮೇಲೆ ಅವರು ಕಿತ್ತಾಡ್ಕೊಂಡು ನಿಂತವ್ರಿ. ಯಾವನೋ ದುಡ್ಡು ಕಳ್ಕಂಡ, ಇನ್ಯಾವನೋ ದುಡ್ಡು ಕದ್ದ. ಅದ್ರ ಮಧ್ಯೆ ಇವೆರಡೂ ಪಾರ್ಟಿಯವು ಯಾಕೆ ಕಿತ್ತಾಡ್ತಾವಲ್ಲ? ದುಡ್ಡು ದರೋಡೆ ಮಾಡೋದೇನು ಹೊಸದೇನಿಲ್ಲ ಇವಕ್ಕೆ. ಗೋಪಾಲಣ್ಣಿ, ಏನು 5 ಲಕ್ಷ 10 ಲಕ್ಷ ಅನ್ಕೊಂಡಿದ್ಯಾ? ಯಾರ್ದು ದುಡ್ಡು ಅಂತ ಬಿಟ್ಬಿಡಕ್ಕೆ 400 ಕೋಟಿ ದುಡ್ಡು ಅಂತ ಕಣೆ. ಅಗಳಗಳಗಳಗಳೇ, ಅವನು ಹೊಟ್ಟೆ ಗುಂಡು ಬೀಳ 400 ಕೋಟಿ ದುಡ್ಡು ತಗೊಂಡು ಏನ್ ಮಾಡ್ತಾನಲ್ಲ ಅವನು? ದುಡ್ಡಲ್ಲಿ ಇಟ್ಟಿಗೆ ಮಾಡಿಸಿ ಮನೆ ಕಟ್ಟಿಸ್ತಾನೆ ಇಲ್ಲ. ನಿನ್ನಂತ ಕೊಡಕ್ ನನ್ನ ಮಗನಿಗೆ ಏನ್ ಗೊತ್ತಾಯ್ತದ ಅಣ್ಣ ದುಡ್ಡಿನ ವ್ಯವಹಾರ? ನಮ್ ರಾಜ್ಯದ ಮಾಮೂಲಿ MLA ತೌಲುವೆ ಮಿನಿಮಮ್ 1000 ಕೋಟಿ ದುಡ್ಡು ಐತೆ ಕಣೆ. ತೋರಿಸ್ಕೊಳ್ಳೋದಿಲ್ಲ, ಸಿಗಾಕೊಳ್ಳೋದಿಲ್ಲ ಅಷ್ಟೇ. ಈ 400 ಕೋಟಿ ದುಡ್ಡುವೆ ಜಸ್ಟ್ ಒನ್ ಡೀಲು ಅಷ್ಟೇ ಕಣೆ. ಇವರು ಮನೆ ಹಾಳಾಗ ಜನಗಳ ದುಡ್ಡು ತಿಂದು ದೇಶನೇ ಮುಳುಗಿಸ್ತವ್ರಲ್ಲ. ತಿನ್ನ ಅನ್ನ ಸಗಣಿಯಾಗ ಶಾಪಕ್ಕೆ ಕೊಟ್ಬಿಡ್ಬೇಕು ಕಂಡ್ಲ ಇವಕ್ಕೆ. ಅಯ್ಯ, ನಿನ್ನ ಹುಡುಗು ಲಜ್ಜೆ ಶಾಪ ಏನ್ ವರ್ಕ್ ಆಗೋದಿಲ್ಲ ಕಣೆ. ಊರಲ್ಲಿರೋ ದೇವ್ರಿಗೆಲ್ಲವ ಕಾಣಿಕೆ ಕೊಟ್ಟು ಬುಕ್ ಮಾಡ್ಕೊಂಡವ್ರೆ. ಆದ್ರೆ ನೋಡಿಲಿ, 2 ಪಾರ್ಟಿ ಲೀಡರ್ಗಳು ಸಾಚ ಮಕ್ಕಳುಗಳ ತರ ಹೆಂಗೆ ವಾದ ಮಾಡ್ತಾವ್ರೆ ಅಂತವ. ಎಲ್ಲಿಂದಾದ್ರೂ ಹೋಗ್ಲಿ, ಇಲ್ಲಿಂದ ಹೋದ್ರು ಎಲ್ಲಿಂದ ಹೋದ್ರು ಕಾಂಗ್ರೆಸ್ನವ್ರು ಮಾಡ್ತಿರ್ತಕ್ಕಂಥದ್ದು. ಕಾಂಗ್ರೆಸ್ನವರು ಲೂಟಿ ಮಾಡ್ತಿದ್ದಾರೆ. ಶಿವನಿ ಶಂಭುಲಿಂಗ Cuidado, Carnardo!